हाय फ्रेंड्स, मैं मंदाकिनी। वेलकम बैक टू माय चैनल। आज हम कन्नड़ राज्योत्सव सेलिब्रेशन करने के लिए BHEL फैक्ट्री में जा रहे हैं। मेरे साथ हमारे BHEL लेडीज़ क्लब के फ्रेंड्स भी हैं। ನಿಮ್ಮೆಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ हार्दिक ಶುಭಾಶಯಗಳು। हम आके पहुंच गए हैं। ये ऑफिस के बाहर है और ये गेट नंबर 2 है। हमको बाद में उधर आना है बेटा। अभी तो जाएंगे रिसेप्शन। हम सब मिलके आज का स्पेशल लंच खाए। लंच तो बहुत ही टेस्टी था। अब हम ग्राउंड पे जा रहे हैं जहाँ पूरा फंक्शन होने वाला है। कर्नाटक इष्ट देवी दाई भुवनेश्वरी को पूजा करके बाद में प्रोग्राम स्टार्ट हुआ।
स्टेज को बहुत ही शानदार तरीका से सजाया गया था। आप देख सकते हैं कितना सुंदर है। कर्नाटक राज्योत्सवದ ಶುಭ ಹಾರೈಕೆಗಳನ್ನು ಕೋರುತ್ತಾ ಇದೀಗ ಕಾರ್ಯದರ್ಶಿಯವರಾದ ಶ್ರೀ ನಿರ್ಮಲ್ ಪಾಂಡೆರವರನ್ನು ವಿನಂತಿಸುತ್ತಿದ್ದೇನೆ. ಕನ್ನಡ ಸಂಘಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಶ್ರೀ ಸಿದ್ದಯ್ಯರವರಿಗೆ ನಮ್ಮ ಸಮಿತಿಯ ಪರವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ನಾಡೋಜ ಗೌರವವನ್ನು ಸಹ ಪಡೆದಿರುತ್ತೀರಿ. ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ನಿಘಂಟು ಪರಿಷ್ಕರಣೆ ಕಾರ್ಯವನ್ನು ಸಹ ವಹಿಸಿಕೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ತಮ್ಮ ಈ ಕನ್ನಡ ಪರ ಸೇವೆ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದಿರಿ. 1974ರಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಪಡೆಗೊಂಡ ತಾವು ಬೆಂಗಳೂರು ಶ್ರೀಯುತರು ದಿನಾಂಕ 28 ಜೂನ್ 1961ರಂದು ಶ್ರೀ ಚೆಲುವಯ್ಯ ಮತ್ತು ಶ್ರೀಮತಿ ಪುಟ್ಟಮ್ಮನವರ ಮಗನಾಗಿ ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಜನಿಸಿದರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಸಾಯಿಬಾಬಾ ಶಾಲೆಯಲ್ಲಿ ಮತ್ತು ಸರ್ವೋದಯ ಶಾಲೆಯಲ್ಲಿ ಮುಗಿಸಿರುತ್ತಾರೆ. ನಂತರದ ವಿದ್ಯಾಭ್ಯಾಸವನ್ನು ಎಸ್ ನಿಜಲಿಂಗಪ್ಪ ಕಾಲೇಜಿನಲ್ಲಿ 1984ರಲ್ಲಿ ಮುಗಿಸಿ ನಂತರ ಇವರು ಮೈಕೋ ಬಾಷ್ ಕಂಪನಿಯಲ್ಲಿ 28 ಡಿಸೆಂಬರ್ 1990ರಲ್ಲಿ ಸೇರಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 1996ರಲ್ಲಿ ತವರಿನ ತೇರು ಚಿತ್ರದ ಶ್ರೀಯುತರು 1979ನೇ ಇಸವಿಯ ಆಗಸ್ಟ್ 11ರಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಯಡೂರಿನಲ್ಲಿ ಶ್ರೀ ಕೆಪಿ ಹರಿಯಪ್ಪ ನಾಯಕ್ ಹಾಗೂ ಜಾನಕಿ ದಂಪತಿಗಳ ಸುಪುತ್ರರಾಗಿ ಜನಿಸಿದಿರಿ. ಹುಟ್ಟೂರಿನಲ್ಲಿಯೇ ಪ್ರೌಢಶಾಲೆಯವರೆಗೆ ವಿದ್ಯಾಭ್ಯಾಸ ಮುಗಿಸಿದ ನಂತರ ಶಿವಮೊಗ್ಗಕ್ಕೆ ಬಂದು ಪದವಿ ಪೂರ್ವ ಶಿಕ್ಷಣವನ್ನು ಡಿವಿಎಸ್ ಕಾಲೇಜಿನಲ್ಲಿ ಮುಗಿಸಿದ ತಾವುಗಳು ನಂತರ ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಶಿಕ್ಷಣ ಪಡೆದಿರಿ. 2002ರಲ್ಲಿ ಅವರ ಸಂಗೀತ ನಿರ್ದೇಶನದ ಕರಿಯ ಚಿತ್ರಕ್ಕೆ ನನ್ನಲ್ಲಿ ನಾನಿಲ್ಲ ಎಂಬ ಗೀತೆ ರಚಿಸುವುದರೊಂದಿಗೆ ತಮ್ಮ ಚಿತ್ರ ಸಾಹಿತ್ಯದ ಜೀವನ ಆರಂಭಗೊಂಡಿತ್ತು. ಅಲ್ಲಿಂದ ಹಿಂದಿರುಗಿ ನೋಡಬೇಕಾದ ಪ್ರಮೇಯವೇ ಬರಲಿಲ್ಲ. ಶ್ರೀ ಮಹೇಶ್ ಜೋಶಿ ಅವರೇ, ಸಹಾಯಕ ಪೊಲೀಸ್ ಆಯುಕ್ತರಾಗಿ ನಿವೃತ್ತಿ ಹೊಂದಿರುವ ಶ್ರೀ ಬಿ.ಕೆ. ಶಿವರಾಮ್ ಅವರೇ, ಕನ್ನಡ ಚಿತ್ರರಂಗದ ಹಿರಿಯ ಪೋಷಕ ನಟರಾದ ಶ್ರೀ ಮೈಕೋ ಚಂದ್ರು ಅವರೇ, ಖ್ಯಾತ ಚಲನಚಿತ್ರ ಕವಿಗಳಾದ ಶ್ರೀ ಕವಿರಾಜ ಅವರೇ, BHEL ಕನ್ನಡ ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರ ಶ್ರೀ ಸಾರಾ ಗೋವಿಂದ ಅವರೇ, ಮೆಂಬರ್ಸ್ ಆಫ್ ಲೇಡೀಸ್ ಕ್ಲಬ್, ಸನ್ಮಾನಿಸಿದ ಶ್ರೀಯುತ ಬಿ ಶ್ಯಾಮರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ನೀಡಬೇಕು ಅಂತ ಎಲ್ಲ ಸಹೋದ್ಯೋಗಿ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಮೀನಾ ಕುಮಾರಿ ಭಕ್ತಿಗೀತೆ ದ್ವಿತೀಯ ಬಹುಮಾನ. 33 ವರ್ಷಗಳ ಸೇವೆ. सर का तो ये बीच में
ಶ್ರೀ ಸುರೇಶ್ ಜಿ, ಹಿರಿಯ ಉಪ ಹೆಚ್ಚುವರಿ ಅಭಿಯಂತರರು ದರ್ಜೆ 2 ನಿಯಂತ್ರಣ ಉತ್ಪಾದನಾ ವಿಭಾಗ 39 ವರ್ಷಗಳ ಸೇವೆ. ಶ್ರೀ ಎಸ್ ಟಿ ಸೀತಾರಾಮ್, ಹೆಚ್ಚುವರಿ ಅಭಿಯಂತರರು ದರ್ಜೆ 2 ಕಾರ್ಖಾನೆ ಸೇವಾ ವಿಭಾಗ 37 ವರ್ಷಗಳ ಸೇವೆ. ಶ್ರೀ ಬಾಲ್ಯ ನಾಯಕ್, ಉಪ ಹೆಚ್ಚುವರಿ ಅಭಿಯಂತರರು ದರ್ಜೆ 1 ನಿಯಂತ್ರಣ ಉಪಕರಣ ಉತ್ಪಾದನಾ ವಿಭಾಗ 36 ವರ್ಷಗಳ ಸೇವೆ. ಶ್ರೀ ಎ ಎಸ್ ರವೀಂದ್ರ, ಉಪ ಹೆಚ್ಚುವರಿ ಅಭಿಯಂತರರು ದರ್ಜೆ 1 ಉಪ ವಿಭಾಗ 36 ವರ್ಷಗಳ ಸೇವೆ. ನಮ್ಮ ಆತ್ಮೀಯ ಸಹೋದ್ಯೋಗಿಗಳು ನಿವೃತ್ತರಾಗಲಿದ್ದಾರೆ. ಮುಂದಿನ 1 ವರ್ಷದ ಅವಧಿಯೊಳಗೆ ಅವರಿಗೆ ಈ ಕನ್ನಡ ಹಿತರಕ್ಷಣಾ ಸಮಿತಿಯ ಪರವಾಗಿ ಇಂತಹ ಚಂದ್ರಶೇಖರ ಪಾಟೀಲ್ ಅವರ ವೇದಿಕೆಯಲ್ಲಿ ಸನ್ಮಾನ ಮಾಡುವುದು ನಿಜವಾಗಿ ಕುಲ ನೆಲದಾಚೆ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿಸಮರಿಲ್ಲ ಸಪ್ತ ಸ್ವರಗಳಿಗೆ. ಈ ಸಪ್ತ ಸ್ವರಗಳಿಗೆ ಪದ ನಿಮ್ಮನ್ನು ರಕ್ಷಿಸ್ಕೊಡ್ರಿ, ಬೇರೆ ಏನು ಬೇಡ. ನಿಮ್ಮ ಸ್ವಾಭಿಮಾನ, ಯಾರ ಮೇಲೂ ಆಕ್ರಮಣ ಮಾಡಬೇಡಿ, ಯಾರಿಗೂ ಹೊಡಿಬೇಡಿ, ನಿಮ್ಮ ಸ್ವಾಭಿಮಾನ ರಕ್ಷಿಸ್ಕೊಳ್ಳಿ. ಏನು ಕನ್ನಡ ಅಂತ ಬರೀ ಯಾರು ಒಂದು ದೇಹನ? ಈಗ ನಾನು ಈ ದೇಹ ಮಾತ್ರ ನಾನ ಅಲ್ಲ, ನನ್ನ ಹುಟ್ಟು, ನನ್ನ ಸಂಸ್ಕೃತಿ, ನನ್ನ ಕಲೆ, ನನ್ನ ಊರು, ಪ್ರತಿಯೊಂದು ಸೇರಿ ಆಗ್ತೀವಿ ನಾವು. ಯಾವ ಪ್ರಕೃತಿಯ ಒಂದು ತುಣುಕು ಮನುಷ್ಯ, ಪ್ರಕೃತಿಯ ತುಣುಕು, ಬರೀ ಮಾಂಸ. ಶ್ರೀಯುತರು ದಿನಾಂಕ ಜೂನ್ 14, 1955ರಲ್ಲಿ ಶ್ರೀ ಸೂರ್ಯನಾರಾಯಣ ಅಡಿಗ ಹಾಗೂ ಶ್ರೀಮತಿ ಸರೋಜಿನಿ ಅಡಿಗ ದಂಪತಿಗಳ ಮಗನಾಗಿ ಮಂಗಳೂರಿನಲ್ಲಿ ಜನಿಸಿದ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ MBBS ಶಿಕ್ಷಣವನ್ನು 1981ರಲ್ಲಿ ಮಣಿಪಾಲಿನ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬೆಂಗಳೂರಿನ ಮಕ್ಕಳ ತಜ್ಞರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1983ರಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಜೀವನ ಭೀಮಾ ನಗರದ ಕ್ಲಿನಿಕ್ ಒಂದರಲ್ಲಿ ಪ್ರಾರಂಭಿಸಿದರು. HL ವಿಮಾನ ನಿಲ್ದಾಣದಲ್ಲಿ ವೈದ್ಯಾಧಿಕಾರಿಯಾಗಿ, KPHR ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಕರ್ನಾಟಕ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದುದಲ್ಲದೆ ವಿದ್ಯುನ್ಮಾನ ವಿಭಾಗದಲ್ಲಿ 1997ರಿಂದ ಇಂದಿನವರೆಗೂ ನಮ್ಮೆಲ್ಲರ ಆರೋಗ್ಯವನ್ನು ವಿಚಾರಿಸುವುದಲ್ಲದೆ ತಮ್ಮ ಮುಗುಳು ನಗೆಯಿಂದ ಎಲ್ಲರ ಯೋಗಕ್ಷೇಮ ವಿಚಾರಿಸುತ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವೈದ್ಯಾಧಿಕಾರಿಯಾಗಿ ಇಂದಿಗೂ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರಿಗೆ ತಾಯಿ ಭುವನೇಶ್ವರಿಯು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಕನ್ನಡ ಹಿತರಕ್ಷಣಾ ಸಮಿತಿಯು ಹಾರೈಸುತ್ತದೆ. ಧನ್ಯವಾದಗಳು. ಶ್ರೀಯುತ ಎಲ್ ಶಿವಕುಮಾರ್, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಟಿಕ್ಕಲ್ ಮತ್ತು ಶ್ರೀಮತಿ
ಗಂಗಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ದಿನಾಂಕ 9ನೇ ಜನವರಿ 2064ರಲ್ಲಿ ಜನಿಸಿದರು. ಪ್ರೌಢಶಾಲೆಯನ್ನು ಮಾಯಸಂದ್ರದ ನೆಹರು ವಿದ್ಯಾಶಾಲಾ ಜೂನಿಯರ್ ಕಾಲೇಜಲ್ಲಿ ಮುಗಿಸಿ ನಂತರ ವಿದ್ಯಾಶಿಲ್ಪಿ ವಿಭಾಗದಲ್ಲಿ ITI ಪಡೆದು 1985ರಲ್ಲಿ ಕಾಯಂ ನೌಕರರಾಗಿ ವೃತ್ತಿಯನ್ನು BHELನಲ್ಲಿ ಪ್ರಾರಂಭಿಸಿದರು. ಜೊತೆಗೆ BHEL ಸಂಸ್ಥೆಯಲ್ಲಿ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿ ಅಂತರ್ಘಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತಂದೆಯಿಂದ ಬಂದ ಬಳುವಳಿಯಾಗಿ ಅವರ ಹುಟ್ಟೂರಿನಲ್ಲಿ ಅನೇಕ ಬಾರಿ ಕುರುಕ್ಷೇತ್ರ ಪೌರಾಣಿಕ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿ ಜನಮೆಚ್ಚುಗೆ ಪಡೆದಿರುತ್ತಾರೆ. BHEL ಕನ್ನಡ ಹಿತರಕ್ಷಣಾ ಸಮಿತಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಸಹ ಕಾರ್ಯದರ್ಶಿಯಾಗಿ, ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಪ್ರಸ್ತುತ ಸಮಿತಿಯ ಅಧ್ಯಕ್ಷರಾಗಿ ಕನ್ನಡ ಪರ ಕೆಲಸಗಳನ್ನು ಮಾಡುತ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಾಯಿ ಭುವನೇಶ್ವರಿಯು ಅವರ ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಸಮಿತಿಯ ಪರವಾಗಿ ಆಶಿಸುತ್ತೇನೆ. ಶ್ರೀ ರಾಜ್ಕುಮಾರ್ ಲೋಲಾ ಶ್ರೀಯುತರು ಫೆಬ್ರವರಿ 2, 1964ರಂದು ಬಿಜಾಪುರ ಜಿಲ್ಲೆಯ ಚಡಚಣ ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಶಿಕ್ಷಣವನ್ನು ಶ್ರೀ ಸಂಗಮೇಶ್ವರ ಶಾಲೆಯಲ್ಲಿ ಪಡೆದು ನಂತರ ಬಿಜಾಪುರದಲ್ಲಿ ತಮ್ಮ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು BHEL ಸಂಸ್ಥೆಗೆ 1988ರಲ್ಲಿ ಕಾಯಂ ಉದ್ಯೋಗಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 88ರಲ್ಲಿ ಕುಶಲಕರ್ಮಿಯಾಗಿ ನಿಯಂತ್ರಣ ಉಪಕರಣ ಮುಖ್ಯ ಜೋಡಣಾ ವಿಭಾಗದಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಸತತ 27 ವರ್ಷಗಳ ಕಾಲ ಗುಣವೃತ್ತ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 2008ರಲ್ಲಿ ಮೇಲ್ವಿಚಾರಕ ICQCC 2023 ಬೀಜಿಂಗ್ ಚೈನಾದಲ್ಲಿ ನಡೆದಂತಹ 48ನೇ ಅಂತಾರಾಷ್ಟ್ರೀಯ ಗುಣವೃತ್ತ ಸಮಾವೇಶದಲ್ಲಿ ನಮ್ಮ ವಿದ್ಯುನ್ಮಾನ ವಿಭಾಗದ ವೋಯೇಜರ್ ತಂಡವು ಚಿನ್ನದ ಪದಕವನ್ನು ಕೂಡ ಗಳಿಸಿ ಹೆಗ್ಗಳಿಕೆ ತಂದಿದೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಆ ತಂಡದ ಎಲ್ಲ ಸದಸ್ಯರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಸಹೋದರಗಳೇ, ಜೋರಾಗಿ ಚಪ್ಪಾಳೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. कल्चरल प्रोग्राम तो अभी बहुत बाकी है, अभी स्टार्ट भी नहीं हुआ है और कल दीपावली है, उसके लिए घर में बहुत सारा तैयारी करना है, इसीलिए हम जल्दी ही निकल पड़े। धनतेरस के लिए हमको शॉपिंग भी करना था, इसलिए आज मेरे पतिदेव जल्दी आ गए थे ऑफिस से घर, तो हम दोनों मिलके आए। और फ्रेंड्स, जो लोग भी मेरे चैनल पे नए आए हुए हैं, प्लीज़ मेरे चैनल को सब्सक्राइब कर लीजिए ताकि आगे जो भी मैं वीडियो डालूँ उसका नोटिफिकेशन आपको मिल जाएगा। थैंक यू।